ಆದಿಕಾಂಡ 1:1-31 ಭೂಮ್ಯಾಕಾಶಗಳ ಸೃಷ್ಟಿ. ಈ ಅಧ್ಯಾಯವು ದೇವರು ವಿಶ್ವವನ್ನು ಮತ್ತು ಅದರಲ್ಲಿರುವ ಸಮಸ್ತವನ್ನು 6 ದಿನಗಳಲ್ಲಿ ಹೇಗೆ ಸೃಷ್ಟಿಸಿದನು ಎಂಬುದನ್ನು ವಿವರಿಸುತ್ತದೆ. ಆರಂಭ ವಚನ 1-2. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು. ಭೂಮಿಯು ಆಕಾರವಿಲ್ಲದೆಯೂ ಬರಿದಾಗಿಯೂ ಇತ್ತು, ಕತ್ತಲೆಯು ಆವರಿಸಿತ್ತು ಮತ್ತು ದೇವರಾತ್ಮನು ನೀರಿನ ಮೇಲೆ ಚಲಿಸುತ್ತಿದ್ದನು. ಸೃಷ್ಟಿಯ 6 ದಿನಗಳು. ದಿನ 1 ಬೆಳಕು. ವಚನ 3-5. ದೇವರು ಬೆಳಕಾಗಲಿ ಎಂದು ಹೇಳಿದನು, ಕೂಡಲೇ ಬೆಳಕಾಯಿತು. ಬೆಳಕನ್ನು ಕತ್ತಲೆಯಿಂದ ಬೇರ್ಪಡಿಸಿ ಬೆಳಕಿಗೆ ಹಗಲು ಎಂದು ಕತ್ತಲೆಗೆ ರಾತ್ರಿ ಎಂದು ಹೆಸರಿಟ್ಟನು. ದಿನ 2 ಆಕಾಶಮಂಡಲ. ವಚನ 6-8. ದೇವರು ನೀರಿನ ಮಧ್ಯದಲ್ಲಿ ಆಕಾಶಮಂಡಲವನ್ನು ವಿಸ್ತಾರವನ್ನು ಉಂಟುಮಾಡಿ ಕೆಳಗಿನ ನೀರನ್ನು ಮೇಲಿನ ನೀರಿನಿಂದ ಬೇರ್ಪಡಿಸಿದನು. ಆ ವಿಸ್ತಾರಕ್ಕೆ ಆಕಾಶ ಎಂದು ಹೆಸರಿಟ್ಟನು. ದಿನ 3 ಭೂಮಿ, ಸಮುದ್ರ ಮತ್ತು ಸಸ್ಯಗಳು. ವಚನ 9-13. ಆಕಾಶದ ಕೆಳಗಿರುವ ನೀರೆಲ್ಲವೂ ಒಂದೇ ಕಡೆ ಸೇರಿ ಒಣನೆಲವು ಕಾಣಿಸಲಿ ಎಂದು ದೇವರು ಹೇಳಿದನು. ಒಣನೆಲಕ್ಕೆ ಭೂಮಿ ಎಂದು, ಸೇರಿದ ನೀರಿಗೆ ಸಮುದ್ರ ಎಂದು ಹೆಸರಿಟ್ಟನು. ಭೂಮಿಯು ಹುಲ್ಲನ್ನು, ಬೀಜವುಳ್ಳ ಸಸ್ಯಗಳನ್ನು ಮತ್ತು ಹಣ್ಣಿನ ಮರಗಳನ್ನು ಬೆಳೆಸಿತು. ದಿನ 4 ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು. ವಚನ 14-19. ಹಗಲು ಮತ್ತು ರಾತ್ರಿಗಳನ್ನು ಬೇರ್ಪಡಿಸಲು ಆಕಾಶದಲ್ಲಿ ಜ್ಯೋತಿಗಳನ್ನು ಉಂಟುಮಾಡಿದನು.